7 ವರ್ಷದಿಂದ ಕಿತ್ತೂರು ಕರ್ನಾಟಕ ಭಾಗಕ್ಕೆ ಅವಕಾಶ ಸಿಕ್ಕಿಲ್ಲ, ನನಗೆ ಒಂದು ಅವಕಾಶವನ್ನ ಕೊಡಬೇಕು ಅಂತ ಕೇಳ್ತಾ ಇದ್ದೀನಿ ಅಂತ ದೆಹಲಿಯಲ್ಲಿ ಪರಿಷತ್ ಸದಸ್ಯ ಸಲೀಂ ಅಹ್ಮದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಚಿವರಾಗಿ ಅವಕಾಶವನ್ನ ನೀಡಬೇಕು ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ದೆಹಲಿಯಲ್ಲಿ ಪರಿಷತ್ ಸದಸ್ಯ ಸಲೀಂ ಅಹ್ಮದ್ ನನಗೆ ಒಂದು ಅವಕಾಶವನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದೀನಿ. 7 ವರ್ಷದಿಂದ ಕಿತ್ತೂರು ಕರ್ನಾಟಕ ಭಾಗಕ್ಕೆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇವತ್ತು ಡೆಲ್ಲಿಗೆ ಬರ್ತಾರೆ. ಬಂದು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಮಾಹಿತಿ ಪ್ರಕಾರ 2 ಹಂತದ ಎಕ್ಸ್ಪೆನ್ಷನ್ ಆಗುತ್ತೆ ಅಂತ ಚರ್ಚೆ ನಡೀತಾ ಇದೆ. ಈ ಸಲ ಕ್ಯಾಬಿನೆಟ್ ಬರ್ತೀವಿ ಅಂತ ವಿಶ್ವಾಸ ಇದೆ, ಅಷ್ಟೊಂದು ಹೇಳಬಲ್ಲೆ. ನಾನು ಕೇಳ್ತಾ ಇರೋದು ನಮ್ಮ ಕಿತ್ತೂರು ಕರ್ನಾಟಕ ಭಾಗದಿಂದ ಕಳೆದ 22 ವರ್ಷದಿಂದ ಆ ಭಾಗಕ್ಕೆ ಮಂತ್ರಿಗಿರಿ ಕೊಡಲಿಲ್ಲ, ಅಲ್ಪಸಂಖ್ಯಾತರು ಕೊಡಲಿಲ್ಲ. ಲಾಸ್ಟ್ ಇದ್ದಿದ್ದು ನಮ್ಮ ಜಬ್ಬಾರ್ ಖಾನ್ ಹೊನ್ನಾಳಿಯವರು ಸಮ್ಮಿಶ್ರ ಸರ್ಕಾರ ಆಯಿತು. ಆ ಸರ್ಕಾರದಲ್ಲಿ 1 ವರ್ಷಕ್ಕೆ ಆಗಿದ್ದು. ಅದಾದಮೇಲೆ 22 ವರ್ಷ ಆಯಿತು. 7 ಜಿಲ್ಲೆ ಬರುತ್ತೆ ನಮ್ಮ ಕಿತ್ತೂರು ಕರ್ನಾಟಕ ಭಾಗದಲ್ಲಿ. 7 ಜಿಲ್ಲೆ ಬರುತ್ತೆ. ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಗದಗ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ. ಈ ಜಿಲ್ಲೆಗೆ ಅಲ್ಪಸಂಖ್ಯಾತರ ರೆಪ್ರೆಸೆಂಟೇಷನ್ ಕೊಟ್ಟಿಲ್ಲ. ಆ ಭಾಗದ ಜನರ ಕೂಗು ಕೂಡ ಇದೆ. ಆ ಭಾಗದಲ್ಲಿ ನಾನು 3ನೇ ಬಾರಿಗೆ ನಾನು MLC ಆಗಿದ್ದೀನಿ. ನಾನು ಸೆಲೆಕ್ಟೆಡ್ MLC ಅಲ್ಲ, ಎಲೆಕ್ಟೆಡ್ MLC. 3 ಜಿಲ್ಲೆಗಳಿಂದ, ಗದಗ, ಹಾವೇರಿ, ಧಾರವಾಡ ಜಿಲ್ಲೆಯಿಂದ ನಾನು ಅತ್ಯಂತ ಹೆಚ್ಚಿನ ಓಟುಗಳಿಂದ ಗೆದ್ದು ಬಂದಂತಹ ನಾನು ಎಲೆಕ್ಟೆಡ್ MLC. ಅದರಿಂದ ಈ ಸಲ ನನ್ನ ಪಕ್ಷದ ಸಾಧ್ಯತೆ ಇದೆ. ಅಂತಿಮವಾಗಿ ಪಕ್ಷದ ಹೈಕಮಾಂಡ್, ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಮುಖಂಡರು ತೀರ್ಮಾನ ತಗೊಳ್ತಾರೆ. ದೆಹಲಿಯಲ್ಲಿ ಪರಿಷತ್ ಸದಸ್ಯ ಸಲೀಂ ಅಹ್ಮದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಚಿವರಾಗಿ ಅವಕಾಶವನ್ನ ನೀಡಬೇಕು ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ದೆಹಲಿಯಲ್ಲಿ ಪರಿಷತ್ ಸದಸ್ಯ ಸಲೀಂ ಅಹ್ಮದ್ ನನಗೆ ಒಂದು ಅವಕಾಶವನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದೀನಿ. 7 ವರ್ಷದಿಂದ ಕಿತ್ತೂರು ಕರ್ನಾಟಕ ಭಾಗಕ್ಕೆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇವತ್ತು ಡೆಲ್ಲಿಗೆ ಬರ್ತಾರೆ. ಬಂದು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಮಾಹಿತಿ ಪ್ರಕಾರ 2 ಹಂತದ ಎಕ್ಸ್ಪೆನ್ಷನ್ ಆಗುತ್ತೆ ಅಂತ ಚರ್ಚೆ ನಡೀತಾ ಇದೆ. ಈ ಸಲ ಕ್ಯಾಬಿನೆಟ್ ಬರ್ತೀವಿ ಅಂತ ವಿಶ್ವಾಸ ಇದೆ, ಅಷ್ಟೊಂದು ಹೇಳಬಲ್ಲೆ. ನಾನು ಕೇಳ್ತಾ ಇರೋದು ನಮ್ಮ ಕಿತ್ತೂರು ಕರ್ನಾಟಕ ಭಾಗದಿಂದ ಕಳೆದ 22 ವರ್ಷದಿಂದ ಆ ಭಾಗಕ್ಕೆ ಮಂತ್ರಿಗಿರಿ ಕೊಡಲಿಲ್ಲ, ಅಲ್ಪಸಂಖ್ಯಾತರು ಕೊಡಲಿಲ್ಲ. ಲಾಸ್ಟ್ ಇದ್ದಿದ್ದು ನಮ್ಮ ಜಬ್ಬಾರ್ ಖಾನ್ ಹೊನ್ನಾಳಿಯವರು ಸಮ್ಮಿಶ್ರ ಸರ್ಕಾರ ಆಯಿತು. ಆ ಸರ್ಕಾರದಲ್ಲಿ 1 ವರ್ಷಕ್ಕೆ ಆಗಿದ್ದು. ಅದಾದಮೇಲೆ 22 ವರ್ಷ ಆಯಿತು. 7 ಜಿಲ್ಲೆ ಬರುತ್ತೆ ನಮ್ಮ ಕಿತ್ತೂರು ಕರ್ನಾಟಕ ಭಾಗದಲ್ಲಿ. 7 ಜಿಲ್ಲೆ ಬರುತ್ತೆ. ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಗದಗ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ. ಈ ಜಿಲ್ಲೆಗೆ ಅಲ್ಪಸಂಖ್ಯಾತರ ರೆಪ್ರೆಸೆಂಟೇಷನ್ ಕೊಟ್ಟಿಲ್ಲ. ಆ ಭಾಗದ ಜನರ ಕೂಗು ಕೂಡ ಇದೆ. ಆ ಭಾಗದಲ್ಲಿ ನಾನು 3ನೇ ಬಾರಿಗೆ ನಾನು MLC ಆಗಿದ್ದೀನಿ. ನಾನು ಸೆಲೆಕ್ಟೆಡ್ MLC ಅಲ್ಲ, ಎಲೆಕ್ಟೆಡ್ MLC. 3 ಜಿಲ್ಲೆಗಳಿಂದ, ಗದಗ, ಹಾವೇರಿ, ಧಾರವಾಡ ಜಿಲ್ಲೆಯಿಂದ ನಾನು ಅತ್ಯಂತ ಹೆಚ್ಚಿನ ಓಟುಗಳಿಂದ ಗೆದ್ದು ಬಂದಂತಹ ನಾನು ಎಲೆಕ್ಟೆಡ್ MLC. ಅದರಿಂದ ಈ ಸಲ ನನ್ನ ಪಕ್ಷದ ಸಾಧ್ಯತೆ ಇದೆ. ಅಂತಿಮವಾಗಿ ಪಕ್ಷದ ಹೈಕಮಾಂಡ್, ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಮುಖಂಡರು ತೀರ್ಮಾನ ತಗೊಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.